ಹಾಯ್ ಹಲೋ ನಮಸ್ತೆ. ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಐಗ್ರೀವ 888 ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಇವತ್ತು ನಿಮ್ಮ ಬರುವ ಮುಂದಿನ 6 ತಿಂಗಳಲ್ಲಿ ನೀವು ಏನು ಸಾಧನೆ ಮಾಡ್ತೀರಾ, ನಿಮ್ಮ ಗೋಲ್ನ ನೀವು ರೀಚ್ ಆಗ್ತೀರಾ ಇಲ್ವಾ ಅಂತ ನೋಡೋಣ. ಇಲ್ಲಿ 6 ಸ್ಪ್ರೆಡ್ ಇದೆ, 6 ಭಾಗಗಳಾಗಿ ಇದೆ. ಮೊದಲನೇದು ನಿಮ್ಮ ಎನರ್ಜಿ ಏನಿದೆ ಅಂತ. ಸೆಕೆಂಡ್ ಒನ್ನು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನು ಬದಲಾವಣೆ ಆಗ್ತಿದೆ ಅಂತ. ಮೂರನೇದು ನೀವು ಏನನ್ನು ರಿಲೀಸ್ ಮಾಡಬೇಕು. ನಾಲ್ಕನೇದು ನಿಮಗೆ ಯಾವ ಇದಕ್ಕೆ ನಿಮ್ಮ ಬೆಳವಣಿಗೆಗೆ ಏನು ಸಹಾಯ ಸಿಗ್ತಿದೆ ಅಂತ. ಐದನೇದು ನೀವು ಯಾವ ಪಾಠನ ಕಲಿಬೇಕು ಅಂತ. ಆರನೇದು ನಿಮಗೆ ನಿಮ್ಮ ಸಾಧನೆಗೆ ನೀವೇನು ಸಾಧನೆ ಮಾಡಬೇಕು ಅಂತ ಇದ್ದೀರಾ, ಆ ಸಾಧನೆಗೆ ಯಾವ ಆಶೀರ್ವಾದ ಇದೆ, ಶಕ್ತಿ ಇದೆ, ಯಾವುದು ಮಾರ್ಗದರ್ಶನ ಸಿಗ್ತಿದೆ ಅಂತ ಇದೆ. ಓಕೆ, ಮೊದಲನೇದು ನಿಮ್ಮ ಎನರ್ಜಿ ಏನಿದೆ ಅಂತ ಚೆಕ್ ಮಾಡುವ. ಮತ್ಸ್ಯ ಅವತಾರಿ ಏನಿದೆ ಅಂತ ಅಂದರೆ, ನೀರಿನೊಳಗಡೆ ಮೀನಿನ ಹಾಗೆ ನೀವು ಎಲ್ಲ ಗೊತ್ತಿದ್ದು ಏನೋ ಗೊತ್ತಿಲ್ಲದೆ ಇರೋ ರೀತಿ, ನನಗೇನೋ ಗೊತ್ತಿಲ್ಲ ಅನ್ನೋ ರೀತಿ ನಿಮ್ಮ ಎನರ್ಜಿ ಇದೆ ಸದ್ಯಕ್ಕೆ. ಯಾರೋ ನಿಶ್ಚಿತಾರ್ಥ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಎಂಗೇಜ್ಮೆಂಟ್ ಅಥವಾ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ನಥಿಂಗ್ ಮೇಕ್ ಮೀ ಹ್ಯಾಪರ್ ದೆನ್ ಹೋಲ್ಡಿಂಗ್ ಯುವರ್ ಹ್ಯಾಂಡ್ಸ್. ಯಾರ್ದು ಕೈ ಹಿಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ. ಪ್ರೇಮಕ್ಕೆ ಶ್ರಮ, ಹಠ ಮಾಡಿ ಪ್ರಯತ್ನ ಫಲ. ನೀವು ಹೇಳಿದ್ನಲ್ಲ ಆಗಲೇ ಮದುವೆ ಅಂತ, ಆ ಮದುವೆ ವಿಷಯಕ್ಕೆ ನೀವು ಸ್ವಲ್ಪ ಕಷ್ಟಪಟ್ಟು ಪ್ರಯತ್ನ ಪಟ್ಟರೆ ನಿಮಗೆ ಫಲ ಸಿಗುತ್ತೆ ಅಂತ ಇದೆ. ಮುಂದಿನ ಕೆಲವು ದಿನಗಳಲ್ಲಿ ಆಗಬಹುದು. ನಿಮ್ಮ ಮನೆ ದೇವರಿಗೆ ಹೋಗಿ ಬನ್ನಿ. ಯಾರೋ ಇದ್ರ ಬಗ್ಗೆ ಯೋಚನೆ ಮಾಡಿ ಡಿಪ್ರೆಷನ್ಗೆ ಹೋಗಿದ್ದೀರಾ ಅಂತ ಅನಿಸುತ್ತೆ. ಆ ಡಿಪ್ರೆಷನ್ನಿಂದ ಹೊರಗೆ ಬನ್ನಿ. ಸ್ವಲ್ಪ ಬೆಡ್ ರೆಸ್ಟ್ ಮಾಡಿ, ಒಳ್ಳೆಯದಾಗುತ್ತೆ. ನನಗೇನು ಇಲ್ಲ, ನನಗೆ ಯಾರು ಇಲ್ಲ ಅಂತ ಅಂದ್ಕೊಂಡಿದ್ದೀರಾ, ಆ ಥರ ಏನಿಲ್ಲ. ಆ ನಿಮ್ಮ ಮನಸ್ಸಿನಲ್ಲಿ ಇರೋದನ್ನು ಬಿಟ್ಟು ನೀವು ಸ್ವಲ್ಪ ರೆಸ್ಟ್ ಮಾಡಿದ್ದೆ ಆದರೆ ಚೆನ್ನಾಗಾಗುತ್ತೆ. ನೋಡಿ, ಬ್ಲ್ಯಾಕೇಜಸ್ ಇದೆ ನಿಮ್ಮ ಮೈಂಡಲ್ಲಿರೋ ಬ್ಲ್ಯಾಕೇಜಸ್, ಮನಸ್ಸಲ್ಲಿ ಇರೋವಂಥ ಬ್ಲ್ಯಾಕೇಜಸ್ ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಎಂಗೇಜ್ಮೆಂಟ್ ಇದನ್ನೆಲ್ಲ ಸರಿ ಮಾಡಿಕೊಂಡು ನೀವು ನಿಮ್ಮ ಡಿಪ್ರೆಷನ್ನಿಂದ ಹೊರಗೆ ಬಂದಿದ್ದೇ ಆದರೆ ಎಂಗೇಜ್ಮೆಂಟ್ ಆಗುತ್ತೆ, ಮದುವೆನೂ ಆಗುತ್ತೆ. ಎಲ್ಲದಕ್ಕೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ಮೆಂಟ್ ಇದೆ ನಿಮ್ಮ ಲೈಫಲ್ಲಿ. ಸದ್ಯದ ಪರಿಸ್ಥಿತಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊತಾ ಇದ್ದೀರಾ. ನಿಮ್ಮ ಎನರ್ಜಿ ಸದ್ಯಕ್ಕೆ ಅಡ್ಜಸ್ಟ್ಮೆಂಟಲ್ಲಿ ನಡೀತಿದೆ. ಪರ್ಫೆಕ್ಟ್ ಟೈಮು ಬರ್ತಿದೆ. ನೀವು ನಿಮ್ಮ ಎನರ್ಜಿ ಏನಿದೆ ಅದಕ್ಕೆ ಶ್ರೀರಾಮಚಂದ್ರ ಪ್ರಭುಗಳು ಎಸ್ ಅಂತ ಹೇಳ್ತಿದ್ದಾರೆ. ನಿಮ್ಮ ತಂದೆ ಕಡೆಯಿಂದ ಕೂಡ ನಿಮ್ಮ ಮ್ಯಾರೇಜ್ಗೆ ಸಹಾಯ ಸಿಗ್ಬೋದು. ಮೊದಲನೇದು ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಎರಡನೇದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನು ಬದಲಾವಣೆ ಬರ್ತಿದೆ ಅಂತ. ಶ್ರೀರಾಮಚಂದ್ರ ಬಂದಿದ್ದಾರೆ, ಶ್ರೀರಾಮ ಪ್ರಭುಗಳು. ಯಾರೋ ಲೇಡೀಸು, ಹೆಣ್ಮಕ್ಳು ನಮಗೆ ಶ್ರೀರಾಮನಂತ ಹುಡುಗ ಬೇಕು ಅಂತ ಕೇಳ್ಕೊಂಡಿರ್ಬೋದು. ಆ ರೀತಿಯೇ ಸಿಗ್ತಾರೆ. ಧರ್ಮ ಅಂತ ಇರ್ತಾರೆ. ಜಂಜಾಟ, ಸ್ವಲ್ಪ ಸಮಸ್ಯೆ ಉಂಟಾಗ್ಬೋದು, ಅದ್ರ ಕಡೆ ಗಮನ ಕೊಡಿ. ಯುವರ್ ನೋಸ್ ಈಸ್ ದ ಕಾಸ್ಟೆಸ್ಟ್ ಇನ್ ವರ್ಲ್ಡ್. ಅಯಸ್ಕಾಂತದ ಪ್ರೇಮ ಸೆಳೆತ. ನಿಮ್ಮ ಪ್ರೀತಿ, ನೀವು ಯಾರನ್ನು ಪ್ರೀತಿ ಮಾಡ್ತಾ ಇದ್ದೀರಾ ಅವರನ್ನು ನಿಮ್ಮ ಪ್ರೀತಿ ಅಯಸ್ಕಾಂತದ ರೀತಿ ಸೆಳೆತ ಮಾಡ್ತಿದೆ ಅಂತ. ಇನ್ನು ಮುಂದಿನ 20 ವರ್ಷಗಳಲ್ಲಿ ಅಂತ ಇದೆ. ನೀವು ಬಯಸ್ತಾ ಇರೋಂಥ ಪ್ರೀತಿ ಸಿಗೋದಕ್ಕೆ ಇನ್ನೂ 20 ವರ್ಷ ಆದರೂ ಆಗಬಹುದು. ಸದ್ಯದಲ್ಲಿ ನಿಮ್ಮ ಗೋಲ್ಗೆ ಏನು ಬದಲಾವಣೆ ಬರ್ತಿದೆ ಅಂದರೆ,
ಫ್ರೆಂಡ್ಶಿಪ್ಪಲ್ಲಿ ಯಾವುದಾದ್ರೂ ಪಾರ್ಟಿ ಮಾಡ್ಬೋದು, ಸೆಲೆಬ್ರೇಷನ್ ಇರ್ಬೋದು, ಸೆಲೆಬ್ರೇಷನ್ಗೆ ನೀವು ರೆಡಿ ಆಗ್ತಿರ್ಬೋದು. ಕ್ರಿಯೇಟಿವಿಟಿಯಾಗಿ ಏನೋ ಯೋಚನೆ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಗಮನ ಕೊಡಿ. ಅದ್ರ ಬಗ್ಗೆ ಗಮನ ಕೊಟ್ಟಿದ್ದೆ ಆದರೆ ಆಗುತ್ತೆ. ಮತ್ತು ನಿಮ್ಮ ಮೈಂಡನ್ನು ನೀವು ಹೀಲಿಂಗ್ ಮಾಡ್ಕೋಬೇಕು. ನೀವು ಹೀಲ್ ಮಾಡ್ಕೊಂಡಿದ್ದೆ ಆದರೆ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ, ಬದಲಾವಣೆಗೂ ಸಿಗುತ್ತೆ. ನೀವು ಸೋಲ್ಮೇಟ್ ಇದ್ದೀರಾ. ನೀವು ಇಷ್ಟಪಡ್ತಿರೋ ವ್ಯಕ್ತಿ ನಿಮಗೆ ಸೋಲ್ಮೇಟ್ ವ್ಯಕ್ತಿ ನಿಮಗೆ ಸಿಗ್ತಾರೆ. ಮುಂದಿನ ಹುಣ್ಣಿಮೆ ಅಷ್ಟರಲ್ಲಿ ನಿಮಗೆ ಒಂದು ಒಳ್ಳೆ ರೀತಿಯ ಬದಲಾವಣೆ ಸಿಗುತ್ತೆ, ರಿಕವರಿ ಇದೆ. ತಾಳ್ಮೆಯಿಂದ ಇರಿ. ತಾಳ್ಮೆಯಿಂದ ಇದ್ದಿದ್ದೆ ಆದರೆ ಎಲ್ಲ ರೀತಿಯ ಒಳ್ಳೆಯ ಬದಲಾವಣೆ ನಿಮ್ಮ ಜೀವನದಲ್ಲಿ ಸಿಗುತ್ತೆ. ಮತ್ತು ಮೂರನೇದು, ನೀವು ಯಾವುದನ್ನು ರಿಲೀಸ್ ಮಾಡಬೇಕು ಅಂತ. ಇಲ್ಲಿ ವೃಂದಾದೇವಿ ಬಂದಿದ್ದಾರೆ, ತುಳಸಿ ಮಾತೆ. ಯಾರಿಗಾದರೂ ಇಲ್ಲಿ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ದಿನ ಸ್ವಲ್ಪ ಪ್ರಮಾಣದಲ್ಲಿ, ಸ್ವಲ್ಪ ಅಂದರೆ ಒಂದು 2-3 ತುಳಸಿ ಎಲೆನ ತಿಂತಾ ಬಂದಿದ್ದೆ ಆದರೆ ನಿಮ್ಮ ಹೆಲ್ತು ಇಂಪ್ರೂವ್ ಆಗುತ್ತೆ. ಮತ್ತು ತುಳಸಿನ ಪೂಜೆ ಮಾಡಿ, ಬೆಳಗ್ಗೆ ಸಂಜೆ ತುಳಸಿಗೆ ದೀಪ ಹಚ್ಚಿ, ಸಂಜೆ ಹೊತ್ತು ತುಪ್ಪದ ದೀಪ ಹಚ್ಚಿ, ನಿಮ್ಮ ಕೋರಿಕೆ ಏನಿದೆ ಅದು ನಿಮಗೆ ಈಡೇರುತ್ತೆ ಅಂತ ಇದೆ. ಸ್ನೇಹಿತರ ಸಹಾಯ, ನಿಮಗೆ ಕೆಲವರಿಗೆ ಇಲ್ಲಿ ಸ್ನೇಹಿತರಿಂದ ಸಹಾಯ ಸಿಗುತ್ತೆ. ಯು ಮೇಕ್ ಮೈ ಫೇಸ್ ಮೆಲ್ಟ್ ಹೆವೆ. ಸತ್ಯ ಸಹಜ ಪ್ರೇಮದ ಭಾವನೆಗಳ ಹಾವಳಿ. ನಿಮಗೆ ಸತ್ಯವಾಗಿರುವಂಥ ಸಹಜವಾಗಿರುವಂಥ ಪ್ರೇಮದ ಭಾವನೆಗಳು ನಿಮ್ಮ ಮೇಲೆ ಪ್ರಭಾವ ಬೀರ್ತಿದ್ದಾವೆ. ವಿತಿನ್ ಎ ಫ್ಯೂ ಮಂತ್ಸ್, ಕೆಲವು ತಿಂಗಳಲ್ಲಿ ನೀವು ಅಂದ್ಕೊಂಡಿರುವಂಥದ್ದು ಆಗುತ್ತೆ. ಆದರೆ ಸ್ವಲ್ಪ ನೀವು ಅದಕ್ಕೆ ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಮಾಡಿದ್ದೆ ಆದರೆ ನಿಮ್ಮ ಹಣದ ಸಮಸ್ಯೆನೂ ಪರಿಹಾರ ಆಗುತ್ತೆ. ನಿಮಗೆ ತಾಳ್ಮೆಯಿಂದ ಇದ್ದು ಹಾರ್ಡ್ ವರ್ಕ್ ಮಾಡಿದ್ದೆ ಆದರೆ ದುಡ್ಡು ಸಿಗುತ್ತೆ, ಕೆಲಸನೂ ಸಿಗುತ್ತೆ, ಚೆನ್ನಾಗಾಗುತ್ತೆ. ನೋಡಿ, ಇಲ್ಲೂ ಸೆಲೆಬ್ರೇಷನ್ ಇದೆ. ಆದರೆ ಈ ಸೆಲೆಬ್ರೇಷನ್ನ ನೀವು ಬಿಡಬೇಕು. ಈ ಸೆಲೆಬ್ರೇಷನ್ನ ನೀವು ಬಿಟ್ಟು ನಿಮ್ಮ ಕೆಲಸ ಏನಿದೆ, ನಿಮ್ಮ ಜವಾಬ್ದಾರಿ ಏನಿದೆ, ನಿಮ್ಮ ಗೋಲ್ ಏನಿದೆ ಅನ್ನೋದ್ರ ಕಡೆ ಗಮನ ಕೊಟ್ಟಿದ್ದೆ ಆದರೆ ನಿಮ್ಮ ಗೋಲ್ನ ನೀವು ತಲುಪ್ತೀರಾ. ಈ ಸೆಲೆಬ್ರೇಷನ್ ಕಡೆನೇ ನೀವು ಇದನ್ನು ನೀವು ಲೆಟ್ಕೋ ಮಾಡದೆ ಹೋದರೆ ಈ ಪರಿಸ್ಥಿತಿಗೆ ಬರಬೇಕಾಗುತ್ತೆ. ಹಣದ ಸಮಸ್ಯೆ ನಿಮಗೆ ತೊಂದರೆ ಆಗ್ಬೋದು, ಕೆಲಸದರಲ್ಲೂ ತೊಂದರೆ ಆಗ್ಬೋದು. ಅದರಿಂದ ಸ್ವಲ್ಪ ಈ ಸಮಸ್ಯೆಯಿಂದ ದೂರ ಇರಿ. ಆ ಥರ ನೀವು ಥರ್ಡ್ ಪಾರ್ಟಿ ಇರ್ಬೋದು, ಇಲ್ಲ ಫ್ರೆಂಡ್ಶಿಪ್ ಜೊತೆ ನೀವು ಎಂಜಾಯ್ಮೆಂಟ್ ಇರ್ಬೋದು, ಅದನ್ನೆಲ್ಲ ಬಿಟ್ಟಿದ್ದೇ ಆದರೆ ನೀವು ಯಾವುದು ನನ್ನ ಲೈಫಲ್ಲಿ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀರಲ್ವ, ಅದೆಲ್ಲ ಆಗೋ ಸಾಧ್ಯತೆಗಳು ತುಂಬ ಇದೆ. ಅದರಿಂದ ನೀವು ಅದನ್ನೆಲ್ಲ ಬಿಡಬೇಕಾಗುತ್ತೆ. ಅದನ್ನೆಲ್ಲ ಬಿಟ್ಟು ನಿಮ್ಮ ಜವಾಬ್ದಾರಿ, ನಿಮ್ಮ ಗೋಲ್ ಏನಿದೆ ಅದ್ರ ಕಡೆ ಮಾತ್ರ ಗಮನ ಕೊಟ್ಟು ಮಿಕ್ಕಿದ್ದನ್ನೆಲ್ಲ ಲೆಟ್ ಗೋ ಮಾಡಿ ಅಂತ ಮೆಸೇಜ್ ಬರ್ತಿದೆ. ನೋಡಿ, ಇಲ್ಲಿ ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂ. ನೀವು ನಿಮ್ಮ ಜವಾಬ್ದಾರಿ ಕಡೆ ಗಮನ ಕೊಟ್ಟಿದ್ದೇ ಆದರೆ ಮಾತ್ರ ನಿಮ್ಮ ಲೈಫ್ ಆಗ್ಬೋದು, ನಿಮ್ಮ ಪರ್ಸ್ನಲ್ ಫ್ಯಾಮಿಲಿ ಆಗ್ಬೋದು, ಕೆರಿಯರ್ ಆಗ್ಬೋದು, ಎಲ್ಲನೂ ಚೆನ್ನಾಗಾಗುತ್ತೆ. ಬೇರೆ ರೀತಿ ಎಂಜಾಯ್ಮೆಂಟನ್ನು ಸ್ವಲ್ಪ ದಿನ ಲೆಟ್ ಗೋ ಮಾಡಿ. ನಿಮಗೆ ಕಾನ್ಫಿಡೆನ್ಸ್ ಇದ್ದಿದ್ದೇ ಆದರೆ, ನೀವು ಕಾನ್ಫಿಡೆನ್ಸಿಂದ ನೀವು ನಿಮ್ಮ ಜವಾಬ್ದಾರಿನ ಮಾಡಿದ್ದೇ ಆದರೆ ನಿಮ್ಮ ಸಕ್ಸಸ್ನ ಕೀ ನಿಮ್ಮ ಕೈಲೇ ಇದೆ, ನಿಮಗೆ ಸಕ್ಸಸ್ ಸಿಗುತ್ತೆ. ಅದರಿಂದ ಅದನ್ನೆಲ್ಲ ಲೆಟ್ ಗೋ ಮಾಡಿ. ಪಾಸಿಟಿವ್ ಆಗಿ ಯೋಚನೆ ಮಾಡಿ. ರಿಮೈನ್ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನೆಗೆಟಿವ್ ಯೋಚನೆನ ಬಿಟ್ಟಾಕಿ. ಬಿಸ್ನೆಸ್ ಬರ್ಬೋದು, ಮತ್ತು ಯಾರೋ ಜರ್ನಿ ಕೂಡ ಹೋಗ್ಬೋದು, ಮತ್ತು ಪಾಪು ಬರ್ಬೋದು.
ನಿಮಗೆ ಈಶ್ವರ ಮಹದೇಶ್ವರರು ಕೂಡ ನಿಮಗೆ ಆಶೀರ್ವಾದ ಮಾಡ್ಬೋದು. ನಿಮ್ಮ ಜವಾಬ್ದಾರಿ ಕಡೆ ನೀವು ಗಮನ ಕೊಟ್ಟು ನಿಮ್ಮ ಗೋಲ್ ಏನಿದೆ ಅದ್ರ ಕಡೆ ನೀವು ಗಮನ ಕೊಟ್ಟಿದ್ದೆ ಆದರೆ ಮಹದೇಶ್ವರರು ಕೂಡ ನಿಮಗೆ ಆಶೀರ್ವಾದ ಮಾಡ್ತಾರೆ. ನಿಮ್ಮ ಜವಾಬ್ದಾರಿಗೆ ಅವ್ರ ಕಡೆಯಿಂದ ಆಶೀರ್ವಾದ ಸಿಗುತ್ತೆ ಅಂತ ಇದೆ. 4ನೇದು, ನಿಮ್ಮ ಬೆಳವಣಿಗೆಗೆ ಯಾವ ಸಹಾಯ ಸಿಗುತ್ತೆ, ಯಾರಿಂದ ಸಹಾಯ ಸಿಗುತ್ತೆ ಅಂತ ಕಾಳಿಮಾತೆ ಬಂದಿದ್ದಾರೆ. ಕಾಳಿಮಾತೆಯಿಂದ ನಿಮಗೆ ನೀವೇನು ಅಂದ್ಕೊಂಡಿದ್ದೀರಾ, ನಿಮ್ಮ ಏನನ್ನು ಸಾಧಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಲ್ವ, ಆ ಸಾಧನೆಗೆ ಯಾರೇ ಅಡ್ಡಿ ಮಾಡಿದ್ರು ಕೂಡ ಅವರಿಂದ ಎಲ್ಲ ರೀತಿಯ ರಕ್ಷಣೆನ ನಿಮಗೆ ಕಾಳಿಮಾ ಕೊಡ್ತಾರೆ. ನಿಮಗೆ ರಕ್ಷಣೆ ಸಿಗುತ್ತೆ. ಸ್ನೇಹಿತರ ಸಹವಾಸ ಅಡಿಷನ್ ಆಗಲೇ ಹೇಳಿದ್ನಲ್ಲ, ಇಲ್ಲಿ 3ನೇ ಕಾರ್ಡಲ್ಲಿ ಬಂತಲ್ವಾ, ಪಾರ್ಟಿ ಫ್ರೆಂಡ್ಶಿಪ್ಪು ಅದನ್ನೆಲ್ಲ ಬಿಟ್ಟಿದ್ದೇ ಆದರೆ ನಿಮಗೆ ಒಳ್ಳೆ ರೀತಿಯ ಸಕ್ಸಸ್ ಸಿಗುತ್ತೆ. ಇಲ್ಲ ಅಂದರೆ ಸ್ನೇಹಿತರ ಸಹವಾಸದಿಂದ ನೀವು ನಿಮ್ಮ ಲೈಫಲ್ಲಿ ಏನನ್ನು ಸಾಧಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅದ್ರ ಕಡೆ ಗಮನನೂ ಇರೋಲ್ಲ ಮತ್ತು ನಿಮ್ಮ ಸಾಧನೆನ ಸಾಧಿಸೋದಕ್ಕೂ ಆಗಲ್ಲ. ಐ ಲೈಕ್ ಹೌ ಯು ಶೇರ್ ಎವ್ರಿಥಿಂಗ್ ವಿತ್ ಮೀ. ಯಾರ ಹತ್ರನೋ ನಿಮ್ಮ ಫೀಲಿಂಗ್ನ ಶೇರ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ, ಶೇರ್ ಮಾಡ್ಕೊಳ್ಳಿ. ಕೋಪ ಮತ್ತು ಗೊಂದಲದಲ್ಲಿ ಇರ್ತೀರಾ, ಆ ಗೊಂದಲನ ಬಿಟ್ಟಾಕಿ, ಗೊಂದಲದ ಕಡೆ ಗಮನ ಕೊಡಬೇಡಿ. ಈ ತಿಂಗಳ ಒಳಗಡೆನೇ ಆಗುತ್ತೆ, ಮ್ಯಾನಿಫೆಕ್ಟ್ ಮಾಡಿ. ಯಾವುದೋ ರಿಲೇಷನ್ಶಿಪ್ಗೋಸ್ಕರ ಕೂಡ ನೀವು ಇದರಲ್ಲಿ ತೊಂದರೆಗೆ ಸಿಗಾಕೋಬೋದು. ಆ ರಿಲೇಷನ್ಶಿಪ್ಪಿಂದ ಕೂಡ ನಿಮಗೆ ತೊಂದರೆ ಆಗ್ತಿರ್ಬೋದು. ಇಲ್ಲ ರಿಲೇಷನ್ಶಿಪ್ಪಲ್ಲಿರೋರು ಕೂಡ ನಿಮ್ಮ ಸಾಧನೆಗೆ ಸಹಾಯ ಮಾಡ್ಬೋದು. ಮತ್ತು ಏನೋ ಕೆಲಸ ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾಯಿದ್ದೀರಾ, ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀರಾ. ಆ ಪ್ಲ್ಯಾನಿಂಗ್ನ ನೀವು ಸರಿಯಾಗಿ ಮಾಡಿದ್ದೇ ಆದರೆ ಕಾಳಿಮಾತೆಯಿಂದನೂ ಆಶೀರ್ವಾದ ಸಿಗುತ್ತೆ. ಮತ್ತು ನೀವು ಟ್ರಾವೆಲ್ ಮಾಡ್ತೀರಾ. ಡಿಸ್ಕವರಿ ಸೈಡು ಡಿಸ್ಕವರಿ ಥರ ನೀವು ಟ್ರಾವೆಲ್ ಮಾಡ್ಬೋದು. ಒಳ್ಳೆ ಡಿಸಿಷನ್ನ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಾ ನೋಡಿ. ಸಮಯ ಬರ್ತಿದೆ ಮತ್ತು ನೀವು ಅಂದ್ಕೊಂಡಿರೋದು ಇನ್ನು 4 ವಾರದಲ್ಲಾದರೂ ಆಗ್ಬೋದು. ಅನ್ರಿಕ್ವೈರ್ಡ್ ಲವ್ ಇದೆ. ಯಾವುದೋ ಅಟ್ರಾಕ್ಷನ್ನಿಂದ ನೀವು ಬೇರೆ ಕಡೆ ನಿಮ್ಮ ರಿಲೇಷನ್ಶಿಪ್ನ ಬಿಟ್ಟು ಬೇರೆ ಕಡೆ ಅಟ್ರಾಕ್ಷನ್ ಆಗಿ ಹೋಗಿರ್ಬೋದು. ಅದನ್ನು ಬಿಟ್ಟು ನೀವು ನಿಮ್ಮ ರಿಲೇಷನ್ಶಿಪ್ ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡು ಬಂದಿದ್ದೆ ಆದರೆ ಎಲ್ಲರ ಆಶೀರ್ವಾದದಿಂದ ನೀವು ನಿಮ್ಮ ಸಾಧನೆನ ಏನನ್ನು ಸಾಧಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಸಾಧಿಸ್ತೀರಾ. ಬಿಟ್ಟು ಬಂದಿದ್ದೆ ಆದರೆ ನಿಮಗೆ ನ್ಯಾಯ ಸಿಗುತ್ತೆ. ಔಟ್ಕಮ್ ಮಾಡಿದ್ದೆ ಆದರೆ ನಿಮಗೆ ನೀವು ಇದರಲ್ಲಿ ವಿನ್ ಆಗ್ತೀರಾ. ಡೋಂಟ್ ಸ್ಟಾಪ್. ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಸ್ಟಾಪ್ ಮಾಡಬೇಡಿ. ಸರಸ್ವತಿ ಮಾತೆ ಬಂದಿದ್ದಾರೆ. ಯಾರೋ ಇಲ್ಲಿ ಎಜುಕೇಷನ್ ಬಗ್ಗೆನೂ ಕೇಳ್ತಿರ್ಬೋದು. ನೀವು ಇದ್ರ ಕಡೆ ಗಮನ ಕೊಟ್ಟು ಓದಿದ್ದೇ ಆದರೆ ನಿಮ್ಮ ಎಲ್ಲ ವಿಷ್ನ ಅಮ್ಮ ಪೂರೈಸ್ತಾರೆ. ಎಲ್ಲದಕ್ಕೂ ಸರಸ್ವತಿ ಮಾತೆ ಆಶೀರ್ವಾದ ಮಾಡ್ತಾರೆ. ಅಮ್ಮನ ಆಶೀರ್ವಾದ ಇದೆ ನಿಮಗೆ. ವಿಕ್ಟ್ರಿ ನಿಮ್ಮದೇ ಆಗುತ್ತೆ. ಇಂಟ್ಯೂಷನ್ ಕಡೆ ಗಮನ ಕೊಡಿ ಮತ್ತು ಧ್ಯಾನ ಮಾಡಿ, ಎಜುಕೇಷನ್ ಕಡೆ ಗಮನ ಕೊಡಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ಮತ್ತು ಐದನೇ ಸ್ಪ್ರೆಡ್ ಏನು ಹೇಳುತ್ತೆ ಅಂದರೆ ನೀವು ಇದರಿಂದ ಯಾವ ಪಾಠನ ಕಲಿಬೇಕು ಅಂತ ಇದೆ. ಸರಸ್ವತಿ ಮಾತೆ ವಿದ್ಯೆನೇ ವಿದ್ಯೆ ಬಗ್ಗೆ ಗಮನ ಕೊಡ್ತಿರ್ಬೋದು. ವಿದ್ಯೆನೇ ಕಲಿಬೇಕಾಗಿದೆ. ಸರಸ್ವತಿ ಮಾತೆ ಮೊದಲು ನನಗೆ ಗೌರವ ಕೊಡು, ನಾನು ನಿನ್ನ ಹತ್ರ ಇರ್ತೀನಿ. ನಾನು ನಿನ್ನ ಹತ್ರ ಇದ್ದಿದ್ದೆ ಆದರೆ ಎಲ್ಲರೂ ನಿನ್ನ ಹತ್ರ ಇರ್ತಾರೆ, ನಿನ್ನನ್ನು ಅವರು ಹುಡ್ಕೊಂಡು ಬರ್ತಾರೆ ಅಂತ ಹೇಳ್ತಿದ್ದಾರೆ. ಸರಸ್ವತಿ ಮಾತೆ ಇದ್ದಾರೆ. ವಿದ್ಯೆ ಕಡೆ ಗಮನ ಕೊಡಿ ಅಂತ ಹೇಳ್ತಿದ್ದಾರೆ.
ಮುಂದಿನ ವರ್ಷದ ಒಳಗೆ ನೀವು ಏನು ವಿದ್ಯೆಯಲ್ಲಿ ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದೀರ ಅದು ಮುಂದಿನ ವರ್ಷದ ಒಳಗಡೆ ಆಗತ್ತೆ. ಯು ಸ್ಲೀ ಆ್ಯಂಡ್ ಕಟ್ ಥಿಂಗ್ಸ್ ಟು ಮೇಕ್ ಮೀ ಲವ್. ವಿರಹ ಬೇರೆ ಬೇರೆ ವಿರಹ ಬೇರೆ ಬೇರೆ ಆಗಿದ್ದೀವಿ ಅಂತ ಯಾರೋ ಸಪ್ರೇಷನಲ್ಲಿದ್ದಾರೆ, ವಿರಹ ವೇದನೆಯಲ್ಲಿ ಇದ್ದಾರೆ. ಈ ವಾರದಲ್ಲಿ ನೀವು ಅಂದ್ಕೊಂಡಿರೋ ಅಂಥದ್ದು ಈ ವಾರದಲ್ಲಿ ಆಗುತ್ತೆ. ಪಂಚಮುಖಿ ಆಂಜನೇಯ ಸ್ವಾಮಿಗಳ ಆಶೀರ್ವಾದ ಇದೆ. ಯಾರಾದರೂ ಪಂಚಮುಖಿ ಆಂಜನೇಯ ಸ್ವಾಮಿಗಳ ದೇವಸ್ಥಾನ ಮನೆ ಹತ್ರ ಇದ್ದರೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ಹೋಗಿ ಪೂಜೆ ಕೊಟ್ಟು ಬನ್ನಿ. ಇದನ್ನೆಲ್ಲ ಬಿಟ್ಟು ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ದೀರಾ, ಮುಂದುವರಿರಿ. ಮುಂದುವರೆದಿದ್ದೇ ಆದರೆ ನಿಮಗೆ ಯಾರು ಪಾಠ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಅವ್ರಿಗೆ ನೀವು ಪಾಠ ಕಲಿಸ್ತೀರ. ಇದನ್ನೆಲ್ಲ ಬಿಟ್ಟು ನೀವು ನಿಮ್ಮಂತೆ ನಿಮ್ಮ ಆಸೆ ಕನಸಿನ ಬಗ್ಗೆ ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿ ನೀವು ಮುಂದುವರೆದಿದ್ದೇ ಆದರೆ ನೀವು ಬೇರೆಯವ್ರಿಗೆ ಪಾಠ ಕಲಿಸ್ದಾಗ ಆಗುತ್ತೆ. ನೀವು ಕಲಿಬೇಕಾಗಿರೋದು ನನ್ನಂತೆ ನನ್ನದೇನಿದೆ, ನಾನು ಏನು ಕಲಿಬೇಕು ಅನ್ನೋ ಪಾಠನ ಮಾತ್ರ ನೀವು ಕಲಿಬೇಕಾಗಿದೆ. ದ ಹ್ಯಾಂಗ್ ಮ್ಯಾನ್ ಬಂದಿದ್ದಾರೆ. ನೀವು ಸದ್ಯಕ್ಕೆ ಏನು ಬೇಡ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾಯಿದ್ದೀರಾ. ಆದರೆ ನೀವು ಆ ಯೋಚನೆಯಿಂದ ಹೊರಗೆ ಬಂದು ನೀವು ಏನು ಮಾಡಬೇಕು, ನನ್ನ ಜವಾಬ್ದಾರಿ ಏನು, ನಾನು ಏನು ಕಲಿಬೇಕು, ಬೇರೆಯವ್ರಿಗೆ ನನ್ನಿಂದ ಏನು ಕಲಿಸ್ಬೇಕು ಅನ್ನೋದನ್ನು ನೀವು ಯೋಚನೆ ಮಾಡಿದ್ದೇ ಆದರೆ ಇದರಿಂದ ನೀವು ಹೊರಗೆ ಬರ್ತೀರಾ. ತುಂಬ ಯೋಚನೆ ಮಾಡ್ತಾಯಿದ್ದೀರಾ ನೀವು. ನಿಮ್ಮ ನೆರಳು ಕೂಡ ನಿಮಗೆ ತುಂಬ ಭಯ ತರಿಸ್ತಿದೆ. ಅದರಿಂದ ನೀವು ಈ ಯೋಚನೆಯಿಂದ ಹೊರಗೆ ಬನ್ನಿ. ಈ ಯೋಚನೆಯಿಂದ, ಈ ಡಿಪ್ರೆಷನ್ನಿಂದ ನೀವು ಹೊರಗೆ ಬಂದಿದ್ದೇ ಆದರೆ ನಿಮಗೆ ಎಲ್ಲ ಸಕ್ಸಸ್ಸು ಸಿಗುತ್ತೆ. ಎಲ್ಲ ರೀತಿಯ ಪಾಠನೂ ನೀವು ಕಲ್ತಿದ್ದೀರಾ. ಆದರೆ ನನಗೆ ಯಾಕೆ ಈ ರೀತಿ ಆಯಿತು ಅಂತ ನೀವು ಫೀಲ್ ಮಾಡ್ತಾಯಿದ್ದೀರಾ. ಆ ಫೀಲ್ನ ಬಿಟ್ಟಾಕಿ. ಏನೂ ಆಗಿಲ್ಲ ಅಂತ ಮುಂದುವರೆದಿದ್ದೇ ಆದರೆ ಎಲ್ಲನೂ ಚೆನ್ನಾಗಿ ಆಗುತ್ತೆ. ರಿಲೀಸ್ ಯುವರ್ ಎಕ್ಸ್. ನಿಮ್ಮ ಎಕ್ಸ್ ಯಾರಿದ್ದಾರೆ ಅವ್ರನ್ನ ರಿಲೀಸ್ ಮಾಡಿ. ನಿಮ್ಮ ಎನರ್ಜಿ ಏನಿದೆ, ನಿಮ್ಮ ಬ್ಯಾಡ್ ಎನರ್ಜಿ ಏನಿದೆ ಅದನ್ನು ಕಟ್ ಮಾಡಿಕೊಂಡು ನಿಮ್ಮ ಎಕ್ಸ್ನ ನೀವು ರಿಲೀಸ್ ಮಾಡಿ. ನಿಮ್ಮ ಹಾರ್ಡ್ ವರ್ಕೇ ನಿಮಗೆ ಸಹಾಯ ಮಾಡುತ್ತೆ. ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಏನನ್ನು ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದಕ್ಕೆ ನಿಮ್ಮ ಹಾರ್ಡ್ ವರ್ಕ್ ಅದೊಂದೇ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ಹಾರ್ಡ್ ವರ್ಕ್ ನೀವು ಕಷ್ಟಪಟ್ಟಿದ್ದೇ ಆದರೆ ನಿಮಗೆ ಎಲ್ಲ ಸಿಗುತ್ತೆ. ಇಂಪ್ರೂವಿಂಗ್ ಹೆಲ್ತ್. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ನೀವು ಈ ರೀತಿ ನೋಡಿ, ಈ ರೀತಿ ಯೋಚನೆ ಮಾಡಿ ನಿಮ್ಮ ಆರೋಗ್ಯನ ನೀವು ಹಾಳು ಮಾಡ್ಕೊತಾ ಇದ್ದೀರಾ. ಅದರಿಂದ ಆರೋಗ್ಯದ ಕಡೆ ಗಮನ ಕೊಟ್ಟಿದ್ದೇ ಆದರೆ ನಿಮ್ಮ ಎಕ್ಸ್ನ ರಿಲೀಸ್ ಮಾಡಿ ನಿಮ್ಮ ಕೆಲಸ, ನಿಮ್ಮ ಜವಾಬ್ದಾರಿ ಕಡೆ ಗಮನ ಕೊಟ್ಟಿದ್ದೇ ಆದರೆ ಎಲ್ಲನೂ ಚೆನ್ನಾಗಿ ಆಗುತ್ತೆ. ಪೇಜ್ ಆಫ್ ಸೋರ್ಸ್. ಬೇರೆ ರೀತಿ ಯೋಚನೆ ಮಾಡಿ ನೋಡಿ. ಬೇರೆ ರೀತಿ ಯೋಚನೆ ಮಾಡಿದ್ದೆ ಆದರೆ ಎಲ್ಲ ರೀತಿಯಿಂದ ಒಳ್ಳೆಯದಾಗುತ್ತೆ. ನೆಕ್ಸ್ಟು 6ನೇದು, ಈ ಸಾಧನೆಗೆ ಯಾರ ಆಶೀರ್ವಾದ ಸಿಗ್ತಿದೆ, ಯಾವ ಶಕ್ತಿ ನಮಗೆ ಸಹಾಯ ಮಾಡ್ತಿದೆ, ಯಾವ ರೀತಿ ಮಾರ್ಗದರ್ಶನ ಸಿಗ್ತಿದೆ ಅಂತ ನೋಡೋಣ. ಶ್ರೀ ವಿಷ್ಣು ಪರಮಾತ್ಮ ಬಂದಿದ್ದಾರೆ. ವಿಷ್ಣು ಏನು ಹೇಳ್ತಿದ್ದಾರೆ ಅಂತ ಅಂದರೆ, ಎಲ್ಲನೂ ನನ್ನ ಪಾದಕ್ಕೆ ಅರ್ಪಣೆ ಮಾಡಿ. ಎಲ್ಲನೂ ನಿಮ್ಮ ಏನಿದೆ, ನಿಮ್ಮ ಕಷ್ಟ ನೋವು ಏನಿದೆ ಅದನ್ನೆಲ್ಲನೂ ನನ್ನ ಪಾದಕ್ಕೆ ಅರ್ಪಿಸಿ. ನಿನ್ನ ಜವಾಬ್ದಾರಿ ಕಡೆ ನೀನು ಗಮನ ಕೊಟ್ಟಿದ್ದೆ ಆದರೆ, ನಿನ್ನ ಕರ್ತವ್ಯದ ಕಡೆ ನೀನು ಗಮನ ಹರಿಸಿದ್ದೇ ಆದರೆ ನಿನಗೆ ಏನು ಸಿಗಬೇಕೋ ಅದನ್ನು ನಾನು ನಿನಗೆ ದೊರಕಿಸ್ತೀನಿ ಅಂತ ಶ್ರೀ ವಿಷ್ಣು ಪ್ರಭುಗಳು ಹೇಳ್ತಿದ್ದಾರೆ. ವಿಷ್ಣು ಪರಮಾತ್ಮ ಹೇಳ್ತಿದ್ದಾರೆ. ಕಾಯುವಿಕೆಗೆ ಅಂತ್ಯ ಈಗ. ನೀವು ಏನಕ್ಕೋಸ್ಕರ ಕಾಯ್ತಿದ್ದೀರಾ, ಆ ಕಾಯುವಿಕೆಗೆ ಅಂತ್ಯದ ಕೊನೆಯ ಸಮಯ ಬಂದಿದೆ. ಯು ನೋ ಮಿ ಬೆಟರ್ ದೆನ್ ಐ ನೌ ಮೈ ಸೆಲ್ಫ್. ನೀವು ನಿಮ್ಮ ಸೆಲ್ಫ್ನ ಲವ್ ಮಾಡಿದ್ದೇ ಆದರೆ ಇದು ಎಲ್ಲದರಿಂದ ತುಂಬ ಬೆಟರಾಗಿ ಇರ್ತೀರಾ. ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಎನರ್ಜಿ ಇದೆ. ದಿಸ್ ಇಯರ್, ಈ ವರ್ಷದ ಒಳಗಡೆ ಆಗುತ್ತೆ. ಯಾರಾದರೂ ಗಣೇಶನ ಪೂಜೆ ಮಾಡಿ, ಇಲ್ಲಾಂದರೆ ಗಣೇಶನ ಮಂತ್ರ ಹೇಳ್ಕೊಂಡಿದ್ದೆ ಆದರೆ ಎಲ್ಲ ಒಳ್ಳೆಯದಾಗುತ್ತೆ.
ಯಾರೋ ಟ್ರಾವೆಲ್ ಮಾಡ್ತಿದ್ದೀರಾ, ಮತ್ತೆ ಇರೋ ಪ್ರೀತಿನೆಲ್ಲ ಬಿಟ್ಟು ನನಗಿದು ಯಾವುದೂ ಬೇಡ ಅಂತ ಹೇಳಿ ಯೋಚನೆ ಮಾಡಿ ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ದೀರಾ. ಆದರೆ ಹೌದು, ಇದನ್ನೆಲ್ಲ ಬಿಟ್ಟು ನಾನು ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ದೆ. ಹೌದು, ನೀವು ಇದನ್ನೆಲ್ಲ ಬಿಟ್ಟು ಬರೀ ನಿಮ್ಮ ಗೋಲ್ ಕಡೆ ಗಮನ ಕೊಟ್ಟಿದ್ದೇ ಆದರೆ ಆ ಗೋಲ್ಗೋಸ್ಕರ ನೀವು ಒಂದು ಟ್ರಾವೆಲ್ ಕೂಡ ಮಾಡ್ತೀರಾ. ಆ ಟ್ರಾವೆಲಿಂದ ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ, ನಿಮ್ಮ ಎನರ್ಜಿ ನೀವು ಕಟ್ ಮಾಡಿಕೊಂಡು ನೀವು ರಿಲೀಫ್ ಆಗಿ ತಾಳ್ಮೆಯಿಂದ ಇದ್ದಿದ್ದೇ ಆದರೆ ಎಲ್ಲ ರೀತಿಯಿಂದ ಒಳ್ಳೆಯದಾಗುತ್ತೆ. ನೋಡಿ, ನೀವು ಅದನ್ನೆಲ್ಲ ಬಿಟ್ಟಿದ್ದೇ ಆದರೆ ಈ ರೀತಿ ಈಗ ಏನು ಇದೆಲ್ಲ ಬೇಡ ನಾನು ಮುಂದುವರಿತೀನಿ ಅಂತ ಅಂದ್ಬಿಟ್ಟು ಮುಂದುವರಿತಿದ್ದೀರಲ್ವಾ, ನಿಮ್ಮ ಗೋಲ್ ಕಡೆ ಮಾತ್ರ ಗಮನ ಕೊಟ್ಟು ನೀವು ಮೂವ್ ಆನ್ ಆಗಿದ್ದೇ ಆದರೆ ಒಳ್ಳೆ ಟ್ರಾವೆಲ್ ಕಡೆನೂ ಹೋಗಿ ನಿಮ್ಮ ಜವಾಬ್ದಾರಿ ಕಡೆ ಗಮನ ಕೊಟ್ಟು ಸಕ್ಸಸ್ ಕೂಡ ನಿಮ್ಮದೇ ಆಗುತ್ತೆ. ನೀವು ಏನು ಅಂದ್ಕೊಂಡಿದ್ದೀರಾ, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದರಲ್ಲಿ ಸಕ್ಸಸ್ ಸಿಗುತ್ತೆ. ಪೇ ಅಟೆನ್ಷನ್ ಟು ದ ರೀಡ್ ಪ್ಲೇಸ್. ನಿಮ್ಮ ಗಮನ ಏನಿರಬೇಕು ಅದ್ರ ಕಡೆ ಮಾತ್ರ ನಿಮ್ಮ ಅಟೆನ್ಷನ್, ನಿಮ್ಮ ಗಮನ ಇರಬೇಕು. ನಿಮ್ಮ ಸಾಧನೆ ಕಡೆ ಮಾತ್ರ ನಿಮ್ಮ ಗಮನ ಇದ್ದಿದ್ದೆ ಆದರೆ ಎಲ್ಲದಕ್ಕೂ ಸಕ್ಸಸ್ ಇದೆ. ಟೇಕ್ ಟೈಮ್ ಟು ಬ್ರೀತ್ ಔಟ್. ಒಳ್ಳೆ ಟೈಮ್ ಬಂದಿದೆ. ಈ ಟೈಮಲ್ಲಿ ನೀವು ನಿಮ್ಮ ಗಮನನ ನಿಮ್ಮ ಆಸೆ ಕಡೆ, ನಿಮ್ಮ ಸಾಧನೆ ಕಡೆ, ನಿಮ್ಮ ಆಶಯದ ಕಡೆ ಮಾತ್ರ ನೀವು ಗಮನನ ಕೊಡಿ ಅಂತ. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್, ಮುಂದಿನ ಬರುವ ಕೆಲವು ವಾರಗಳಲ್ಲಿ ನೀವು ನಿಮ್ಮ ಸಾಧನೆಯನ್ನು ಸಾಧಿಸ್ತೀರಾ. ನೀವೇನು ಅಂದ್ಕೊಂಡಿದ್ದೀರ ಅದನ್ನು ಸಾಧಿಸಿ ನಿಮ್ಮ ಫ್ಯಾಮಿಲಿ ಹ್ಯಾಪಿ ಫ್ಯಾಮಿಲಿ ಆಗುತ್ತೆ. ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ, ಹೆಲ್ತ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ, ಸಕ್ಸಸ್ ಸಿಗುತ್ತೆ. ತುಂಬ ಚೆನ್ನಾಗಿರ್ತೀರ, ಒಂದು ಹ್ಯಾಪಿ ಫ್ಯಾಮಿಲಿ ಆಗುತ್ತೆ. ನೀವೇನು ಅಂದ್ಕೊಂಡಿದ್ದೀರಾ ನಿಮ್ಮ ಸಾಧನೆ ಕಡೆ, ನಿಮ್ಮ ಗೋಲ್ ಕಡೆ ನೀವು ಗಮನ ಕೊಟ್ಟಿದ್ದೆ ಆದರೆ ನೋಡಿ, ಮೊದಲನೇದರಲ್ಲಿ ಶ್ರೀರಾಮ ಪ್ರಭುಗಳು ಬಂದಿದ್ದಾರೆ. ಎರಡನೇದು ನಿಮ್ಮ ತಂದೆ ಕಡೆಯಿಂದ ಕೂಡ ನಿಮಗೆ ಸಹಾಯ ಸಿಗ್ಬೋದು. ಎರಡನೇದ್ರಲ್ಲಿ ಕೂಡ ನೀವು ಪೇಷನ್ಸಿಂದ ನಿಮ್ಮ ಗಮನನ ನಿಮ್ಮ ಸಾಧನೆ ಕಡೆ ಗಮನ ಕೊಟ್ಟಿದ್ದೆ ಆದರೆ ಸಾಧಿಸ್ತೀರಾ ಅಂತ ಹೇಳಿದ್ದಾರೆ. ಮೂರನೇದು ಎಲ್ಲದನ್ನು ಲೆಟ್ ಗೋ ಮಾಡಿ ನಿಮ್ಮ ಸಾಧನೆ ಕಡೆ ಮಾತ್ರ ಗಮನ ಕೊಡಿ, ಬೇರೆ ಯಾವುದ್ರ ಕಡೆ ಗಮನ ಕೊಡಬೇಡಿ ಅಂತ ಬಂದಿದೆ. ನಾಲ್ಕನೇದರಲ್ಲಿ ಸರಸ್ವತಿ ಮಾತೆ ಬಂದು ನೀನು ಏನು ಮಾಡಬೇಕು ಅಂತ ಇದೆಯಾ ಅದ್ರ ಕಡೆ ಮಾತ್ರ ಗಮನ ಕೊಟ್ಟಿದ್ದೆ ಆದರೆ ನಿನ್ನ ಕನಸುಗಳೆಲ್ಲ ನನಸಾಗುತ್ತೆ ಅಂತ ಹೇಳ್ತಿದ್ದಾರೆ. ಐದನೇದು ಕೂಡ ಅಷ್ಟೇ, ನೀವು ಒಂದೇ ರೀತಿ ಯೋಚನೆ ಮಾಡೋದು ಬಿಟ್ಟು ಹೊಸ ರೀತಿಯಲ್ಲಿ ಐಡಿಯಾಸ್ನ ಮಾಡಿ ಯೋಚನೆ ಮಾಡಿ ನಿಮ್ಮ ಕೆಲಸದ ಕಡೆ, ನಿಮ್ಮ ಸಾಧನೆ ಕಡೆ ಗಮನ ಕೊಟ್ಟಿದ್ದೆ ಆದರೆ ಕೊನೆಯಲ್ಲಿ ನಿಮ್ಮದು ಹ್ಯಾಪಿ ಫ್ಯಾಮಿಲಿ ಆಗುತ್ತೆ. ನಿಮ್ಮ ಸಾಧನೆನೇ ನಿಮ್ಮ ಫ್ಯಾಮಿಲಿ ಕೂಡ ನಿಮ್ಮ ಸಾಧನೆ, ನೀವು ಏನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನೀವು ಏನಾದರೂ ಒಂದು ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದರಲ್ಲಿ ನೀವು ಯಶಸ್ಸನ್ನು ಕಂಡಿದ್ದೇ ಆದರೆ ನೀವು ಈಗ ನನಗೆ ಏನಿಲ್ಲ ಅಂತ ಅಂದ್ಕೊಂಡಿದ್ರೆ ಅದೆಲ್ಲನೂ ಕೂಡ ತಾನೇ ಸಿಗುತ್ತೆ ನಿಮಗೆ. ಕೊನೆಯಲ್ಲಿ ಈ ವರ್ಷದ ಕೊನೆಯಲ್ಲಿ ಹ್ಯಾಪಿ ಫ್ಯಾಮಿಲಿ ಆಗುತ್ತೆ. ಓಕೆ, ಓನ್ಲಿ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಆಲ್.